ಹಾಕ್ಬಿಟ್ಟು ಹೋಗುತ್ತೆ, ತಲೆ ಕೆಡಿಸ್ಕೊಬೇಡ್ರಿ. ಖುಷಿಯಾಗಿದೆ ಸರ್, ಯಾಕೆಂತಂದ್ರೆ ಮೊದ್ಲೇ ಬಹಳ ಕಷ್ಟ ಇತ್ತು. ಈಗ ಬ್ಯಾಕ್ ಒಂದ್ಸರಿ ಬಿದ್ದುಬಿಟ್ಟೆ ಸರ್. ಈಗ ಬಿದ್ದಲ್ಲ, ಬಿದ್ದ ಮೇಲೆ ಸರ್ ಏನಾಗಿದೆ ಅಂದ್ರೆ ಈ ಕಡೆ ಸ್ವಲ್ಪ ಹೌದು ಅಲ್ಲ ಅನ್ನೋಷ್ಟು ಬರುತ್ತೆ. ಅದಕ್ಕೆ ನಂಗೆ ಸ್ನೇಹಿತರೆ ಏನಂದ್ರೆ ಬಹಳ ದಿನ ಕೆಲಸ ಮಾಡಕ್ಕಾಗ್ದೇನೆ ವೀಕ್ ಇದ್ದು ಬಾಡಿ ನೋವಿದ್ದು ನೀವು ಕೆಲಸ ಮಾಡಿರಲ್ಲ, ಅವಾಗ ಮಸಲ್ಸ್ ಎಲ್ಲ ಅಟ್ರೋಫಿ ಆಗಿರುತ್ತೆ. ಸೊ ನಮ್ಮ ಹಾಸ್ಪಿಟ್ಲಿಗೆ ಬಂದಮೇಲೆ ಇಲ್ಲಿ ಏನಾಗುತ್ತೆ, ಪೇಯ್ನ್ ಎಲ್ಲ ಬೆಟರ್ ಆಗುತ್ತೆ. ಒಂದು 50 to 60% ಪೇಯ್ನ್ ಕಡಿಮೆ ಆದಮೇಲೆ ನೀವೇನು ಮಾಡ್ತಾ ಇದ್ದೀರಾ, ಒಂದೇ ಸರಿಗೇನೆ ಲೈಕ್ ಓಡಾಡೋದು, ಬಾತ್ರೂಮಲ್ಲಿ ಇದು ಸ್ವಲ್ಪ ಕೇರ್ಫುಲ್ಲಾಗಿ ಓಡಾಡಬೇಕು. ವಾಲ್ ಹಿಡ್ಕೊಂಡು ಓಡಾಡೋದು ಅಥವಾ ಹೆಜ್ಜೆ ಇಡುವಾಗ ಸ್ವಲ್ಪ ನೋಡಿ ಇದು ಮಾಡ್ಬೇಕು. ಯಾಕಂದರೆ ಅವಾಗಿನ ಮಸಲ್ಸು ಅಟ್ರೋಫಿ ಆಗಿರೋದು ನಿಧಾನಕ್ಕೆ ಪಿಕಪ್ ಆಗಬೇಕು. ಒಂದು 3 to 6 monthsವರೆಗೂ ಮಸಲ್ಸ್ ಚೆನ್ನಾಗಿ ಬಂದಮೇಲೆ ಅವಾಗ ನೀವು ಎಲ್ಲ ಆಕ್ಟಿವಿಟೀಸ್ ಚೆನ್ನಾಗಿ ಮಾಡ್ಬೋದು, ಅವಾಗಲೂ ಮಾಡ್ಬೋದು. ಬಟ್ ಮಾಡುವಾಗ ತುಂಬ ಕೇರ್ಫುಲ್ ಆಗಿರಿ. ನೋಡಿ ಅಮ್ಮವ್ರಿಗೆ ಆಲ್ಮೋಸ್ಟು ರಿಕವರಿ ಆಗಿದ್ರು ಅಲ್ವಾ, ರಿಕವರಿ ಆಗಿದ್ರಿ. ಬಟ್ 15 ದಿನದ ಮುಂಚೆ ಹೆಂಗ್ ಬಿದ್ರಿ? ಕೈ ಫುಲ್ ಎಲ್ಲ ಅವಾಗಿಂದ ನೋವು ಜಾಸ್ತಿ ಆಗಿದೆ. ಅವಾಗ ಅಂತ ನೋವಲ್ಲ ಸರ್, ಇದು ಕಾಲು ನೋವು ಇದೆಯಲ್ಲ, ಇಲ್ಲಿ ಸ್ವಲ್ಪ ಈ ಎಡಕ್ಕೆ ಲೆಫ್ಟಿಗೆ ಸ್ವಲ್ಪ ನೋವು ಇದೆ ಸರ್. ಬಟ್ ವರಿ ಮಾಡಬೇಡಿ, ಅದೊಂದು ಮಾತ್ರೆ ಕೊಡ್ತೀನಿ, ಒಂದು 10 days ಯೂಸ್ ಮಾಡಿ. ಅದೇನು ವರಿ ಮಾಡೋದು ಬೇಡ. ಬಟ್ ಏನಂದ್ರೆ